ದ್ವೇಷ ಅಸೂಯೆಯನ್ನ ಮರೆತು ಸ್ನೇಹ ಮನೋಭಾವದಿಂದ ಸಂಘಟಿತರಾಗಿ ಕಾರ್ಯನಿರ್ವಹಿಸಿದರೆ ಸಮಾಜ ಮುಂದೆ ಬರಲು ಸಾಧ್ಯವಾಗುತ್ತದೆ ಎಂದು ಶಿವಗಂಗೆ ಶ್ರೀ ಮಹಾಲಕ್ಷ್ಮಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷ ಶ್ರೀ ಜ್ಞಾನಾನಂದಪುರಿ ಸ್ವಾಮೀಜಿ ಅವರು ಕರೆ ನೀಡಿದ್ದಾರೆ. ಪಟ್ಟಣದ ಸುಭಾಷ್ ನಗರ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿರುವ ಶ್ರೀ ಕೊಲ್ಲಾಪುರದಮ್ಮ ದೇವಿಯ ನೂತನ ದೇವಾಲಯದ ಪ್ರಾರಂಭೋತ್ಸವದ ಧಾರ್ಮಿಕ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ಸಮುದಾಯದ ಮುಖಂಡರು ಭಿನ್ನಾಭಿಪ್ರಾಯಗಳನ್ನು ಬಿಟ್ಟು ಸಂಘಟಿತರಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಸಮುದಾಯದ ವ್ಯಕ್ತಿಗಳು ಉನ್ನತ ಸ್ಥಾನ ಗಳಿಸಲು ಸಾಧ್ಯ ಎಂದು ಹೇಳಿದ್ದಾರೆ. ಶಾಸಕ ಎಸ್ಆರ್ ಶ್ರೀನಿವಾಸ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದಾರೆ. ಗುಡಿ ಗೋಪುರ ದೇವಾಲಯಗಳನ್ನು ಕಟ್ಟಿಸಿಕೊಳ್ಳುವುದು ನೆಮ್ಮದಿಗೋಸ್ಕರ. ಒಳ್ಳೆಯ ಮಾರ್ಗದಲ್ಲಿ ಹೋದಾಗ ಮಾತ್ರ ದೇವರ ಉತ್ಸವ ಆಚರಣೆಗಳು ಸಾರ್ಥಕವಾಗುತ್ತದೆ ಎಂದು ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ತಿಗಳ ಕ್ಷತ್ರಿಯ ಮಹಾಸಭಾದ ಅಧ್ಯಕ್ಷ ಎಚ್ ಸುಬ್ಬಣ್ಣ ಮಾತನಾಡಿ, ಹೆಣ್ಣು ಮಕ್ಕಳ ಬಗ್ಗೆ ಮಹತ್ವ ಕೊಡುವ ಜನಾಂಗ ತಿಗಳ ಕ್ಷತ್ರಿಯ ಜನಾಂಗ. ಪೋಷಕರು ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಮೂಲಕ ಸಮಾಜದ ಆಧಾರ ಸ್ತಂಭವಾಗುವಲ್ಲಿ ಮುಂದಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಆಲ್ಗೂರು ಶ್ರೀ ಶನೀಶ್ವರ ಪೀಠದ ಶ್ರೀ ಸೋಮೇಶ್ವರ ಸ್ವಾಮೀಜಿ, ತೊರೆಮಠದ ಶ್ರೀ ಚಂದ್ರಶೇಖರ ದೇಶಿ ಕೇಂದ್ರ ಸ್ವಾಮೀಜಿ, ಅಟವಿ ಸಂಸ್ಥಾನದ ಅಟವಿ ಮಲ್ಲಿಕಾರ್ಜುನ ಸ್ವಾಮೀಜಿ, ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜು, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಗಾಯತ್ರಿ, ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್, ಅಗ್ನಿವಂಶ ಕ್ಷತ್ರಿಯ ತಿಗಳರ ವಿದ್ಯಾಭಿವೃದ್ಧಿ ಸಂಘದ ಅಧ್ಯಕ್ಷ ಎಸ್ಕೆ ಸಿದ್ದಯ್ಯ, ಶ್ರೀ ಕೊಲ್ಲಾಪುರಮ್ಮ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಮತ್ತಿತರರು ಇದ್ದರು. ಪ್ರತಿಷ್ಠಾಪನೆ ಮಾಡಿ ಇವತ್ತು ಪ್ರಾರಂಭೋತ್ಸವವನ್ನು ಕೂಡ ತರೆಲ್ಲರ ಹಮ್ಮಿಕೊಂಡಿದ್ದೀರಾ. ವಿಶೇಷವಾಗಿ ನಾನು ಈ ಒಂದು ಕಾರ್ಯಕ್ಕೆ ಸಹಕಾರ ನೀಡಿರ್ತಕ್ಕಂಥ ಸಹಾಯ ನೀಡಿರ್ತಕ್ಕಂಥ ಎಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ ಯಾವುದೇ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂದ್ರೆ ಅತ್ಯಂತ ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಕೆಲಸ. ಅಂತ ಒಂದು ಕೆಲಸವನ್ನು ತಾವೆಲ್ಲರೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದೀರಾ. ತಮ್ಮೆಲ್ಲರೂ ಕೂಡ ಕೊಲ್ಲಾಪುರದಮ್ಮ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ವಿಶೇಷವಾಗಿ ಕೊಲ್ಲಾಪುರದಮ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರೆ. ನಾವೆಲ್ಲರೂ ಕೂಡ ಸಮಾಜದಲ್ಲಿ ಆಗಂತ ಸಮಾಜದ ಸಂದರ್ಭದಲ್ಲಿ ಬಲಾಟಗಳನ್ನು ಎದುರಿಸಲಿಕ್ಕೆ ಆಗಲೇ ಇರ್ತಕ್ಕಂಥ ಸಂದರ್ಭದಲ್ಲಿ ಶಾಂತಿ, ನೆಮ್ಮದಿ, ಸಹಕಾರವನ್ನು ಬೇಡಿ ಹೋಗ್ತಕ್ಕಂಥದ್ದು ಈ ದೇವರುಗಳ ಹತ್ರ ಜಾಸ್ತಿ. ಎಲ್ಲರೂ ಕೂಡ ನಿಸ್ಸಹಾಯಕರಾದಂಥ ಸಂದರ್ಭದಲ್ಲಿ ತಮ್ಮ ಅಳದನ್ನ ತೋಡ್ಕೊಳ್ಳಿಕ್ಕೆ ಸಿಕ್ಕಿರ್ತಕ್ಕಂಥ ಒಂದೇ ಒಂದು ವಸ್ತು ಅಂದ್ರೆ ನಾವು ಗುಡಿ ಗುರುತಿಸಿರ್ತಕ್ಕಂಥ ದೇವರು. ಆ ದೇವರಲ್ಲಿ ನಮಗೆ ಎಲ್ಲೋ ಒಂದ್ ಕಡೆ ಅಲ್ವಾಗಿ ಕೂತ್ಕೊಂಡು ಶಾಂತಿಯಿಂದ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗ್ತಕ್ಕಂಥದ್ದು ಆಗುತ್ತೆ. ಎಲ್ಲ ಕಡೆಗೂ ಕೂಡ ದೇವಸ್ಥಾನಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ವಿಶೇಷವಾಗಿ ಹೆಚ್ಚು ದೇವಸ್ಥಾನಗಳು ನಿರ್ಮಾಣ ಆಗ್ತವೆ. ನಮ್ಮ ಪರಂಪರೆ, ಧರ್ಮ ನಮ್ದೆಲ್ಲೂ ಉಳಿಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕಾಗುತ್ತೆ. ಹಿಂದೆ ತಾವೆಲ್ಲರೂ ಕೂಡ ನೋಡಿದ್ರ, ಇತಿಹಾಸದಲ್ಲಿ ನೀವೆಲ್ಲ ಓದಿರ್ತೀರ, ಯಾವಾಗ ಅಧರ್ಮ ಈ ದೇಶದಲ್ಲಿ ತಾಂಡವಾಡುತ್ತೆ, ಬಲಾಢ್ಯರು ಜಾಸ್ತಿ ಆಗ್ತಾರೆ, ಆಗ ಅವರನ್ನ ನಿರ್ನಾಮ ಮಾಡಲಿಕ್ಕೆ ಎಲ್ಲೋ ದೇವರು ಹುಟ್ಟಿ ಬರ್ತಾನೆ ಅಂತಕ್ಕಂಥದ್ದನ್ನ ಇತಿಹಾಸದ ಪುರಾಣಗಳಲ್ಲಿ ನಾವು ಓದಿರ್ತಕ್ಕಂಥದ್ದನ್ನ ಕೇಳಿದ್ವಿ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಅದು ಆಗ್ಬೋದೇನೋ ನನಗಂತೂ ಗೊತ್ತಿಲ್ಲ. ಆದ್ರೆ ವಿಶೇಷವಾಗಿ ಎಲ್ಲರೂ ಕೂಡ ದೈವ ಭಕ್ತಿಯನ್ನ ಜಾಸ್ತಿ ಮಾಡ್ತಕ್ಕಂಥದ್ದನ್ನ ಕಂಡಿದ್ದೀವಿ. ನಾನು ತಮ್ಮ ಕೈ ಸುಮಾರು ಸರಿ ಹೇಳಿದ್ದೆ.